ಈ ಕಷ್ಟ ಅಥವಾ ಇನ್ನೊಂದು ಮತ್ತೊಂದು ಏನೇ ಮನಸ್ಸಿಗೆ ಬೇಜಾರು ಬಂದರೂ ಕೂಡ ಅದನ್ನ ಹೋಗಲಾಡಿಸ್ಬಿಡ್ತವೆ ಅಣ್ಣವ್ರ ಭಕ್ತಿ ಗೀತೆಗಳು, ಭಾವಗೀತೆಗಳು, ಜನಪದ ಗೀತೆಗಳು, ಯೋಗದ ಬಗ್ಗೆ ಹಾಡಿದ್ದಾರೆ ಪುಣ್ಯಾತ್ಮರು. ಅದು ಎಂತೆಂಥ ಹಾಡುಗಳು. ಯೋಗಿ ನೀನಾಗಿ ಹೋಗಣ್ಣ ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ, ಮೂಗಿನ ಹೊರಳಿಗೆ ಮುಗದಣ ಹಾಕಿ ಹಿಡಿದಾಗ ಮನಸ, ಯೋಗಿಯ ಜೀವನ ಹಾಯಾಗಿ ಬಂತು ಏನಂತ ಸೊಗಸ, ಹೋಗಿ ಹೋಗಿ ಹಳ್ಳಕ್ಕೆ ಬಿದ್ದರೆ ನಿನಗೆ ವ್ಯತ್ಯಾಸ, ಹೋಗಿ ಹೋಗಿ ಹಳ್ಳಕ್ಕೆ ಬಿದ್ದರೆ ನಿನಗೆ ವ್ಯತ್ಯಾಸ, ಹೇಗೆ ಮಾಡಲಿ ನಾನು ಎಂದು ನೀ ಕಳೆಯಬೇಡ ದಿವಸ, ಯೋಗಿ ನೀನಾಗಿ ಹೋಗಣ್ಣ. ಎಂತೆಂಥ ಹಾಡುಗಳು ಯೋಗದ ಬಗ್ಗೆ, ಪ್ರಕೃತಿಯ ಬಗ್ಗೆ ಅವರು ಹಾಡಿರೋ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಹೋಗ್ಬಿಡಿ ನೀವು, ಸಾಕಾಗೋದಿಲ್ಲ ಸಮಯ. ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತಿ ಗೀತೆಗಳನ್ನ ಕೇಳಿ ನೀವು. ಒಂದು ಗುರುಗಳ ಮೇಲೆಲ್ಲ ಅವರು ಹಾಡಿರೋದು ಎಷ್ಟು ಕ್ಷೇತ್ರದ ಹಾಡುಗಳನ್ನ ಹಾಡಿದಾರಲ್ಲ. ಅದರ ಉದಾಹರಣೆಗೆ ಒಂದು ಹೇಳ್ತೀನಿ. ನಮ್ಮ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೋಡಿ, ಈ ಕಲಿಯುಗ ಧರ್ಮಸ್ಥಳದ ಒಳಗೆ ಹೋಗಿಲ್ಲ ಅಂತ ಹಾಡಿದ್ದಾರೆ. ಅದು ಹೇಗೆ ಅಂದ್ರೆ, ಕಲಿಯು ನಿಂತ ಗಡಿಯಾಚೆ ಕಳ್ಳನಂತೆ, ಜೋಲು ಮೋರೆ ಹಾಕಿಕೊಂಡು ತಾಳೆ ಚಿರಂತೆ, ಸುಳ್ಳು ಮೋಸ ಹೆದರಿ ಹೆದರಿ ಜೋಲಿ ತಪ್ಪಿತು, ಕಳ್ಳ ಕಪಟ ಮಂತ್ರ ತಂತ್ರ ಮಾಯವಾಯಿತು, ಮಂಜುನಾಥ ನಮೋ ಎಂದು ಲೋಕ ನಮಿಸಿತು, ವೇದ ಘೋಷಣಾದ ಲೀಲೆ ಅಲ್ಲಿ ಬೆರೆಯಿತು, ಕಲಿಯು ನಿಂತ ಗಡಿಯಾಚೆ ಕಳ್ಳನಂತೆ. ನಿತ್ಯವೂ ರಾಜ್ಕುಮಾರ್ ಅವರ ಹಾಡು ಕೇಳಿಬಿಟ್ರೆ ಅದರಲ್ಲಿ ಮನುಷ್ಯನಾಗಿ ಬದುಕೋದಕ್ಕೆ ಏನು ಬೇಕು ಎಲ್ಲವೂ ಇದೆ. ದಯವಿಟ್ಟು ರಾಜ್ಕುಮಾರರ ಹಾಡು ಕೇಳಿ, ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ನೋಡಿ, ಅವರ ಕತೆ ಸಾರಾಂಶಗಳನ್ನ ನೋಡಿ. ನಿಜವಾಗ್ಲೂ ಜೀವನಕ್ಕೆ ಖುಷಿ ಆಗುತ್ತೆ, ಹಿತ ಆಗುತ್ತೆ, ನಮ್ಮನ್ನೇ ನಾವು ಮರೆಯಷ್ಟು ಸಂತೋಷ ಆಗುತ್ತೆ.